ಲಡಾಖ್ನ ಎಲ್ಎಸಿಯಲ್ಲಿ ಘನಘೋರ ದುರಂತ ಸಂಭವಿಸಿ ಬಿಟ್ಟಿದೆ. ಇನ್ನು ಈ ಅಪಘಾತದಲ್ಲಿ 5 ಜನ ಯೋಧರು ಹುತಾತ್ಮರಾಗಿರುವಂತಹ ಅತ್ಯಂತ ದುರ್ದೈವದ ಸಂಗತಿ ಗೊತ್ತಾಗ್ತಾ ಇದೆ. ಚೀನಾ ಜೊತೆಗಿನ ಭಾರತದ ಗಡಿಯಾದ ಎಲ್ಎಸಿ ಪ್ರದೇಶವಾದ ನದಿಯೊಂದರಲ್ಲಿ ಉಂಟಾದಂತಹ ದಿಢೀರ್ ಪ್ರವಾಹದಿಂದ ಡ್ರಿಲ್ ಮಾಡೋ ಸಂದರ್ಭದಲ್ಲಿ ನದಿ ನೀರು ಹೆಚ್ಚಾಗಿ ದುರಂತವೊಂದು ಸಂಭವಿಸಿ ಹೋಗಿದೆ. ಲಡಾಖ್ನ ಎಲ್ಎಸಿಯ ದೌಲತ್ ಬೇಗ್ನಲ್ಲಿ ಈ ಘಟನೆ ಆಗಿರೋದು. ಯೋಧರ ಸಾವಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಸಂತಾಪವನ್ನ ಸೂಚಿಸಿರೋದು ತಿಳಿದು ಬರ್ತಾ ಇದೆ. ಫ್ಲಾಶ್ ಫ್ಲಡ್ಗೆ ಸಂಬಂಧಪಟ್ಟಂತೆ ಈ ಸಾವು ಆಗಿರೋದು, ಯೋಧರು ಹುತಾತ್ಮರಾಗಿರುವಂತಹ ದುರ್ದೈವದ ಸಂಗತಿ ಇದು. 5 ಯೋಧರು ಶುಕ್ರವಾರ ಸಂಜೆ ಈ ಘಟನೆ ನಡೆದಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪೂರ್ವ ಲಡಾಖ್ನಲ್ಲಿ ಟ್ಯಾಂಕ್ನಲ್ಲಿ ನದಿ ದಾಟುವಾಗ ಅಭ್ಯಾಸ ನಡೆಸಬೇಕಾದ್ರೆ ಏಕಾಏಕಿ ನದಿ ನೀರಿನ ಮಟ್ಟ ದಿಢೀರಂತ ಏರಿಕೆ ಉಂಟಾಗ್ಬಿಡುತ್ತೆ. ಸೊ ಏನಾಗ್ತಾ ಇದೆ ಅಂತ ಯೋಧರು ಗ್ಲಾನ್ಸ್ ಮಾಡ್ಕೊಳ್ಳೋಷ್ಟ್ರಲ್ಲೇ ಆ ನದಿ ನೀರಿನ ರಭಸಕ್ಕೆ 5 ಯೋಧರು ಕೊಚ್ಚಿ ಹೋದ್ರು. 5 ಯೋಧರ ಮೃತದೇಹವನ್ನು ಕೂಡ ಹೊರತೆಗೆಯೋ ಕೆಲಸವನ್ನ ಮಾಡಲಾಗಿದೆ. ಪ್ರಮುಖವಾಗಿ ಚೀನಾ ಜೊತೆಗಿನ ವಾಸ್ತವ ಗಡಿ ರೇಖೆ ಎಲ್ಎಸಿ ಸಮೀಪ ಇರುವಂತಹ ಪೂರ್ವ ಲಡಾಖ್ನ ದೌಲತ್ ಬೇಗ್ನ ಓಲ್ಡಿ ಪ್ರದೇಶದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ವೆರಿ ಹಾರ್ಟ್ ಬ್ರೇಕಿಂಗ್ ಇನ್ಸಿಡೆಂಟ್ಗೆ ಲಡಾಖ್ ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಉಳಿದಂತೆ ಹೆಚ್ಚಿನ ಡೀಟೇಲ್ಸ್ ಏನೇನು ಕೊಡ್ತೀರಿ ಅಂತ, ಸರ್ವೈವಲ್ಗೆ ಚಿಕ್ಕ ಚಾನ್ಸ್ ಕೂಡ ಯಾಕೆ ಉಳಿಲಿಲ್ಲ ಇಲ್ಲಿ ಅಂತ? ಮಮತಾ ನೋಡಿ, ಟ್ಯಾಂಕರ್ ಅನ್ನುವಂಥದ್ದು ಎಷ್ಟು ಕಂಜೆಸ್ಟ್ ಆಗಿರುವಂತಹ ಜಾಗ ಅನ್ನುವಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತು ಈ ಒಂದು ತರಬೇತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಏಕಾಏಕಿ ನದಿ ಉಕ್ಕಬಹುದು ಅಥವಾ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನುವಂತಹ ಸಣ್ಣ ಸುಳಿವನ್ನು ಕೂಡ ಇರಲಿಲ್ಲ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರಲಿಲ್ವಾ ಅನ್ನುವಂತಹ ಈಗ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಆದರೆ ನೋಡ್ತಿದ್ದಂತೆ ಪ್ರವಾಹ ಬಂದಂಥ ಹಿನ್ನೆಲೆಯಲ್ಲಿ ಆ ಪ್ರವಾಹದಲ್ಲಿ ಮುಳುಗೀಗ ಯೋಧರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಎಲ್ಎಸಿ ಅಂದ್ರೆ ಲೇಹ್ನಿಂದ 148 ಕಿಲೋಮೀಟರ್ ದೂರದಲ್ಲಿರುವಂತಹ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದೆ, ಅಲ್ಲಿ ಹರಿಯುವಂತಹ ಬೋಧಿ ನದಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಪ್ರತಿನಿತ್ಯ ಹೇಗೆ ತರಬೇತಿಯನ್ನು ಪಡಿತಾರೆ ಅದೇ ರೀತಿಯಾದಂಥ ತರಬೇತಿ ರಾತ್ರಿ ಕೂಡ ನಡೀತಾ ಇತ್ತು. T-72 ಅನ್ನುವಂಥ ಟ್ಯಾಂಕರ್ನಲ್ಲಿ ತರಬೇತಿಯನ್ನು ಯೋಧರು ಪಡಿತಾ ಇದ್ರು. ಆ ನದಿ ದಾಟಿಸುವಂಥ ಒಂದು ಪ್ರಕ್ರಿಯೆಯನ್ನು ನಿರಂತರವಾಗಿ ಮಾಡಲಾಗ್ತಾ ಇರುತ್ತೆ. ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಹೇಗೆ ಟ್ಯಾಂಕರ್ ಮೂಲಕ ನದಿಯನ್ನು ದಾಟಬೇಕು ಅನ್ನುವಂಥದ್ರ ಬಗ್ಗೆ ಯೋಧರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇರುತ್ತೆ. ಅದೇ ರೀತಿಯಾದಂಥ ತರಬೇತಿಯನ್ನು ಇಲ್ಲೂ ಕೂಡ ನೀಡಲಾಗ್ತಿತ್ತು ಅನ್ನುವಂಥ ಮಾಹಿತಿಗಳಿದಾವೆ. ಆದರೆ ನದಿಯಲ್ಲಿ ಏಕಾಏಕಿ ನೀರಿನ ಮಟ್ಟ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಪ್ರವಾಹಕ್ಕೆ ಈಗ ಯೋಧರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಇದಕ್ಕೆ ಈಗಾಗಲೇ ರಾಜನಾಥ್ ಸಿಂಗ್ ಅವರು ಕೂಡ ಟ್ವೀಟ್ ಅನ್ನು ಮಾಡಿರುವಂಥದ್ದು. ಅವರು ಸಂತಾಪವನ್ನು ಸೂಚಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. 5 ಯೋಧರ ಮೃತದೇಹಗಳು ಕೂಡ ಈಗ ಪತ್ತೆಯಾಗಿರುವಂಥದ್ದು. ಅವುಗಳನ್ನು ತಾಯ್ನಾಡಿಗೆ ಕಳಿಸಿಕೊಡುವಂಥ ಎಲ್ಲ ಕೆಲಸಗಳು ಕೂಡ ಈಗ ಆರಂಭ ಆಗಿದೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ. ಅತ್ಯಂತ ದುರ್ದೈವದ ಸಂಗತಿ ಆಗಿರೋದು, ನದಿ ನೀರಿನ ಮಟ್ಟದಲ್ಲಿ ಹಠಾತ್ ಅಂತ ಏರಿಕೆಯಾದ ಪರಿಣಾಮ ಟ್ಯಾಂಕರ್ ಮುಳುಗಿ ಹೋಗಿದೆ. ಅಲ್ಲಿ ಎಷ್ಟೇ ಪ್ರಯತ್ನವನ್ನ ಯೋಧರು ಬದುಕುಳಿಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗಿಲ್ಲ. ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಆಗೋಗಿದೆ. ಕಳೆದ ಕೆಲ ದಿನಗಳಿಂದ ಹಿಮಾಚಲ ಪ್ರದೇಶ ಮತ್ತು ಲಡಾಖ್ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ.